ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ 3 ರೀತಿಯ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಶಾವಿ ಪಲ್ಯ ಬಜ್ಜಿ, ಹೀರೆಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ. ಇವು ಮಾಡೋದು ತುಂಬಾನೇ ಸುಲಭ ಇದೆ. ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಈ ರೆಸಿಪಿ ನೋಡಿದ್ಮೇಲೆ ನಿಮಗೆ ಖಂಡಿತ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾದ್ರೆ ಬನ್ನಿ ಈ 3 ರೀತಿಯ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲು ನಾನಿಲ್ಲಿ ಒಂದು ಬೌಲಲ್ಲಿ 4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. 3 ರಿಂದ 4 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮತ್ತೆ 2 ಸ್ಪೂನು ಅಜ್ವೇನ್ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ನೀರು ಹಾಕೋಕೆ ಹೋಗಬೇಡಿ, ತಿಳಿಯಾಗ್ಬಿಡುತ್ತೆ. ಬಜ್ಜಿ ಮಾಡ್ಬೇಕಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬೇಕು. ತುಂಬಾ ತೆರಿಯಾದ್ರೆ ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನು ಇದರಲ್ಲಿ ಸ್ವಲ್ಪ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಜ್ಜಿ ಹಿಟ್ಟು ಕಲಸಿದ್ಮೇಲೆ 5 ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಇವಾಗ ಬಜ್ಜಿ ಹಿಟ್ಟು ರೆಡಿ ಆಗಿದೆ. ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಗರಂ ಆಗಿದೆ ಇಲ್ಲ ಅಂತ ನೋಡೋಕೆ ಸ್ವಲ್ಪ ಹಿಟ್ಟು ಬಿಟ್ಟು ನೋಡಿ. ಈ ರೀತಿಯಾಗಿ ಮೇಲ್ಗಡೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ನಾವು ಮೊದಲು ಹೀರೆಕಾಯಿ ಬಜ್ಜಿನ ಮಾಡ್ಕೊಳ್ತಾ ಇದ್ದೀವಿ. ನಾವು ಮೊದಲೇ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ವಿ. ಈಗ ಒಂದೊಂದಾಗಿ ಬಜ್ಜಿನ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆಯಿಂದ ಬಜ್ಜಿ ಪೂರ್ತಿಯಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಜ್ಜಿನ ಫ್ರೈ ಮಾಡ್ಕೊಳ್ಳಿ. ಇದು ಮಾಡೋದು ತುಂಬಾನೇ ಸುಲಭ ಇದೆ. ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ಬಜ್ಜಿ ಎಲ್ಲ ಸರಿಯಾಗಿ ಕರ್ದಾಗಿದೆ. ಇದನ್ನ ಇವಾಗ ತೆಗಿತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾವು ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಶಾವಿ ಪಲ್ಯ ಅಂತ ಕರೀತಾರೆ. ನಿಮ್ ಸೈಡ್ ಏನಂತ ಕರೀತಾರೆ ಅಂತ ಖಂಡಿತ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಕೆಸುವಿನ ಎಲೆ ಅಂತಾನು ಕೂಡ ಕರೀತಾರೆ. ಇವಾಗ ನಾವು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಲೆನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಈ ರೀತಿಯಾಗಿ ರೋಲ್ ಮಾಡಬೇಕು. ರೋಲ್ ಮಾಡಿ ಹಿಟ್ಟಲ್ಲಿ ಎದ್ದು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಈ ರೀತಿಯಾಗಿ ಇದು ತುಂಬಾನೇ ಒಳ್ಳೆಯದು ನಮ್ಮ ದೇಹಕ್ಕೆ. ಈ ಶಾವಿ ಪಲ್ಯ ವಾರದಲ್ಲಿ ಒಂದ್ಸಾರಿನಾದ್ರೂ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬಜ್ಜಿ ಎಲ್ಲ ಸರಿಯಾಗಿ ಕರ್ಕೋಬೇಕು. 2 ಕಡೆಯಿಂದ ಸರಿಯಾಗಿ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಎಲ್ಲ ಹಸಿ ಉಳಿಯುತ್ತೆ. ಇವಾಗ ಎಲ್ಲ ಕರ್ದಾಗಿದೆ. ಇದನ್ನ ತೆಗಿತಾ ಇದ್ದೀನಿ. ಈಗ 3ನೇದು ಈರುಳ್ಳಿ ಬಜ್ಜಿ. ನಾವು ಮೊದಲೇ ಹಿಟ್ಟನ್ನ ಕಲಸಿಟ್ಟಿದ್ವಿ. ಇದರಲ್ಲಿ ನಾವು ಸ್ವಲ್ಪ ಈರುಳ್ಳಿನ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿಯಾಗಿ ಬಜ್ಜಿ ಹಿಟ್ಟನ್ನ ತಗೊಂಡು ಇದನ್ನ ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ. ಬಜ್ಜಿ ಮಾಡೋದು ತುಂಬಾ ಹಾರ್ಡೇನಿಲ್ಲ. ಬಜ್ಜಿ ಮಾಡೋದು ತುಂಬಾನೇ ಸುಲಭ ಇದೆ. ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ಕ್ರಿಸ್ಪಿಯಾಗಿ ಆಗುತ್ತೆ. ಒಂದ್ ಮಾತ್ರ ನೆನ್ಪಿಟ್ಕೊಳ್ಳಿ, ಗ್ಯಾಸ್ನ ಯಾವತ್ತೂ ಹೈ ಫ್ಲೇಮಲ್ಲಿ ಇಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬಜ್ಜಿ ಬೇಯೋದಿಲ್ಲ, ಹಸಿಯಾಗಿ ಉಳಿಯುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬಜ್ಜಿನ ಚೆನ್ನಾಗಿ ಕರ್ಕೋಬೇಕು. ಇವಾಗ ಇದು ಪೂರ್ತಿಯಾಗಿ ಬೇಯ್ದಿದೆ. ಇದನ್ನ ತೆಗಿತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗುವ ಮತ್ತೆ ತುಂಬಾನೇ ಕ್ರಿಸ್ಪಿಯಾಗಿರುವ ಮತ್ತೆ ಟೇಸ್ಟಿಯಾಗಿರುವ ಹೀರೆಕಾಯಿ ಬಜ್ಜಿ, ಶಾವಿ ಪಲ್ಯ ಬಜ್ಜಿ ಮತ್ತೆ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತೆ ರುಚಿಯಾದ ಅಡುಗೆ ಹೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.